ಜಸ್ಟ್ ಥ್ರಿಲ್ಗೋಸ್ಕರ ಮಾಡಿದಷ್ಟೇ. ವೆರಿ ಗುಡ್, ನೋಡ್ಬೇಕು ಈ ಥರ ಸಿನಿಮಾ. ಪ್ರತಿಯೊಂದು ಗಂಡನಾಗಲಿ ಹೆಣ್ಣಿನ ಜೀವನದಲ್ಲಿ 3 ಹೆಣ್ಮಕ್ಳು ಬಂದೇ ಬರ್ತಾರೆ, 3 ಗಂಡು ಮಕ್ಕಳು ಬಂದೇ ಬರ್ತಾರೆ. ಕೊನೆಯವ್ರು ಮಾತ್ರ ಹೇಗಾಗ್ತಾರೆ. ಚೆನ್ನಾಗಿದೆ ಸಿನಿಮಾ. ನಾವು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಈ ಫಿಲಮಲ್ಲಿ ಒಂದು ಅರ್ಥ, ಒಂದು ಲವ್ ಅನ್ನೋದು ಏನು ಅಂತ ಒಂದು ಎಕ್ಸ್ಪ್ರೆಸ್ ಮಾಡಿ, ನಂಬಿಕೆ ಅನ್ನೋದು ಏನಂತ ಒಂದು ತೋರಿಸ್ಕೊಟ್ಟಿದ್ದಾರೆ. ಸೊ ಆಲ್ ದಿ ಬೆಸ್ಟ್. ಚೆನ್ನಾಗಿದೆ. ಎಲ್ಲ ನೋಡಿ, ಎಲ್ಲ ಬಂದು ನೋಡಿ ಆರ್ಸಾ ಇದು ಹೊರಗೆ ಹೊಸೊಬ್ರಿಗೆ ಅವಕಾಶ ಮಾಡಿಕೊಡೋದು ಚೆನ್ನಾಗಿ ಮಾಡಿದ್ದಾರೆ. ಈ ಮೂವಿ ಫಸ್ಟ್ ಆಫ್ ಆಲ್ ಎಲ್ಲರೂ ಹೊಸೊಬ್ರು ಮಾಡಿದ್ದಾರೆ. ಸೊ ಹೊಸೊಬ್ರಿಗೆ ಅವಕಾಶ ಕೊಡಬೇಕು ನಾವು. ಸೊ ಈ ಮೂವಿ ನೋಡಿದ್ರೆ ಇಟ್ಸ್ ಅ ಕಂಪ್ಲೀಟ್ ಸರ್ಕಲ್. ಫಸ್ಟಿಂದ ನಿಮಗೆ ಲಾಸ್ಟ್ವರೆಗೂ ಕನೆಕ್ಟ್ ಆಗುತ್ತೆ. ಹಾಗೂ ಒಳ್ಳೆ ಕಂಟೆಂಟ್ ಇದೆ. ಕಂಟೆಂಟ್ ಡ್ರಿವನ್ ಫಿಲಮ್ ಕನ್ನಡ ಮೂವೀಸಲ್ಲಿ ಬರೋದು ತುಂಬ ರೇರು. ಬಟ್ ಈ ಆಪರ್ಚುನಿಟಿನ ಯಾರೂ ಮಿಸ್ ಮಾಡಬೇಡಿ. ಅಷ್ಟು ಚೆನ್ನಾಗಿದೆ ಮೂವಿ. ನೋಡಿ, ನಿಮ್ಮ ಫ್ಯಾಮಿಲಿ ಜೊತೆ ನೋಡ್ಬೋದು. ಅದು ಚೆನ್ನಾಗಿದೆ. ಫಿಲಮ್ ಮಾತ್ರ ತುಂಬ ಫಸ್ಟಿಂದ ಲಾಸ್ಟ್ವರೆಗೂ ಥ್ರಿಲ್ ಆಗಿದೆ. ಎಲ್ಲಿ ಸಹ ಬೇಜಾರಾಗಲ್ಲ. ನಮ್ಮ ಈ ವರ್ಷದಲ್ಲಿ 26ನೇ ಇಸ್ವಿಗೆ ಇಂಥ ಫಿಲಮ್ ಬಂತಲ್ಲ ಅಂತ ತುಂಬ ಸಂತೋಷ ಆಗುತ್ತೆ. ದಯವಿಟ್ಟು ಫ್ಯಾಮಿಲಿ ಸಮೇತ ನೋಡ್ಬೋದು. ಮನುಷ್ಯ ಲೈಫಲ್ಲೇ ಮಗುವಾಗಿ ಹುಡ್ತಾನೆ, ಯಾವಾಗ ಸಾಯ್ತಾನೋ ಗೊತ್ತಿಲ್ಲ. ಆದರೆ ಎಂಥ ಕ್ಷಣಗಳು, ಸಂದರ್ಭಗಳು ಬರ್ತವೋ ಅದೆಲ್ಲ ದಾಟಿ ಹೋಗ್ಬೇಕು ಅಂತಂದರೆ ಒಂದು ಜೀವನನೇ ದಡ ಸೇರಿದಾಗೆ. ಅದಕ್ಕೋಸ್ಕರನೇ ಯಾವ ರೀತಿ ತೆಗೆದಿದ್ದಾರೆ ಡೈರೆಕ್ಟ್ ಕೃತಿಕ್ ಅಂದರೆ, ಆ ಚಿಕ್ಕ ವಯಸ್ಸಲ್ಲಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂಥ ರೀತಿ ತೆಗೆದಿದ್ದಾರೆ ಈ ಫಿಲಮ್ಮು. ದಯವಿಟ್ಟು ನಾನು ಹೇಳ್ತಿದ್ದೀನಿ, ಎಲ್ಲ ಫ್ಯಾಮಿಲಿ ಸಮೇತ ನೋಡಿ. ಯಾಕೆಂದರೆ ನೀವೆಲ್ಲ ನೋಡಿದರೆ ಇಂಥ ಒಳ್ಳೆ ಡೈರೆಕ್ಟ್ರಿಗೆ ನೆಕ್ಸ್ಟ್ ಇನ್ನೊಂದು ಫಿಲಮ್ ತೆಗಿಯೋಣ ಅನಿಸುತ್ತೆ. ಇಂಥ ಯುವಕರು ಮುಂದೆ ಬರಬೇಕು. ಇಂಥ ಯುವಕರು ಮುಂದೆ ಬಂದು ಇಂಥ ಒಳ್ಳೊಳ್ಳೆ ಫಿಲಮ್ ತೆಗಿಬೇಕು. ತುಂಬ ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ಇಲ್ಲ ಅನ್ಸಿ ಚೆನ್ನಾಗಿದೆ. ಹೊಸಬ್ರಿಗೆ ಒಳ್ಳೆ ಚಾನ್ಸ್ ಇದೆ. ಇಲ್ಲ ಸೇಮ್ ಇದೆ. ಲವ್ ಫೇಲ್ಯೂರ್ದು ಎಲ್ಲ ತುಂಬ ಚೆನ್ನಾಗಿದೆ. ನೋಡ್ಬೋದು ಮೇಡಮ್. ಫ್ಯಾಮಿಲಿ ಸ್ಟೋರಿ ಇದೆ, ನೋಡ್ಬೋದು. ಹೀರೋ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ತಮ್ಮನೇ ಡೈರೆಕ್ಟ್ರು, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈ ಫಿಲಮ್ಗೆ ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ. ಈ ಸಿನಿಮಾ 100 ದಿನ ಓಡಲೇಬೇಕು. ತುಂಬ ಸೂಪರ್ ಆಗಿದೆ. ಒಳ್ಳೆ ಎಲ್ಲ ಥರದಲ್ಲೂ ಸ್ಟೋರಿ ಯಾರು ಸರಿ ಇಲ್ಲ ಅನ್ನೋಂಗಿಲ್ಲ. ತುಂಬ ಚೆನ್ನಾಗಿದೆ. 100 ದಿನ ಓಡಬೇಕು ಇದು. ಬಟ್ ಈ ಕಾಲಕ್ಕೆ ಅನ್ವಯಿಸ್ತಾ ಇದೆ. ಪರವಾಗಿಲ್ಲ, ಚೆನ್ನಾಗಿದೆ ಮೇಡಮ್. ಭಾಳ ಸೂಪರ್ ಆಗಿದೆ ಮೇಡಮ್. ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. ಮತ್ತು ಈಗಿನ ಕಾಲದ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಲವ್ ಬಗ್ಗೆ ಇರೋದಕ್ಕೆ ತುಂಬ ವ್ಯಕ್ತಿತ್ವ ಆಗಿದೆ. ಮೂವಿ ತುಂಬ ಚೆನ್ನಾಗಿದೆ. ನನ್ನ ಫ್ರೆಂಡ್ಸೇ ಇದರಲ್ಲಿರೋದು. ಸೊ ನಾನು ಇದರಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ತುಂಬ ಖುಷಿ ಆಯಿತು ಈ ಸಿನಿಮಾದಲ್ಲಿ ವರ್ಕ್ ಮಾಡಿ. ಆಮೇಲೆ ಸಿನಿಮಾದಲ್ಲಿ ಲವ್ನ ಕಳ್ಕೊಂಡಿರೋರಿಗೆ, ನಂಬಿಕೆ ಕಳ್ಕೊಂಡಿರೋರಿಗೆ ಒಂದು ಒಳ್ಳೆ ಮೆಸೇಜ್ ಅಂತ ಹೇಳ್ಬೋದು. ಮತ್ತು ಯಾರು ಪ್ರೀತಿಲಿ ಮೋಸ ಹೋಗಬೇಡಿ, ಎಲ್ಲರನ್ನ ನಂಬಿಕೆ ದ್ರೋಹ ಮಾಡಬೇಡಿ ಅಂತ ಹೇಳ್ಕೊತೀನಿ. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ನೋಡಿ. ಕನ್ನಡ ಸಿನಿಮಾಗಳು ನೋಡಿ, ಕನ್ನಡ ಸಿನಿಮಾಗಳು ಬೆಳೆಸಿ. ಅಮ್ಮತ್ತ ರಂಗಭೂಮಿ ಕಲಾವಿದರು ಅವಕಾಶ ಕೊಟ್ಟವರು ಕೃತಿಕ್ ಅವರು. ಸಿನಿಮಾ ಭಾಳ ಚೆನ್ನಾಗಿದೆ. ಬಂದು ನೀವು ಆಶೀರ್ವಾದ ಮಾಡಬೇಕು ತಮ್ಮ ಕಳ್ಕಳಿ ಮನವಿ ಮಾಡ್ತೀನಿ. ಮೂವಿನ ನಾನು ಹೊಸ ಪ್ರಯತ್ನ ಅಂತ ಹೇಳೋಕ್ಕೆ ಹೋಗಲ್ಲ. ಯಾಕಂದರೆ ಪ್ರತಿಯೊಂದು ಸಂಗೀತ ಆಗಿರ್ಬೋದು, ಒಂದು ಕ್ಯಾರೆಕ್ಟರ್ ಆಗಿರ್ಬೋದು, ಒಂದು ಸ್ಟೋರಿ ಆಗಿ ಕಂಟೆಂಟ್ ಇರ್ಬೋದು, ಎಲ್ಲ ವಯಸ್ಸಿಗೆ ಮೀರಿದ್ದು ಎಲ್ಲ ಒಂದು ಮನುಷ್ಯ ಯಾರಿದ್ದಾನೆ, ಒಂದು ಗಂಡು ಹೆಣ್ಣು ಯಾರೇ ಇರ್ಬೋದು, ಈ ಮನುಷ್ಯನಿಗೆ ವಯಸ್ಸಿಲ್ಲ. ಈ ಮನಸ್ಸಿಗೆ ವಯಸ್ಸಿಲ್ಲ, ದೇಹಕ್ಕೆ ಮಾತ್ರ ವಯಸ್ಸಿದೆ. ಎಲ್ಲ ಮನಸ್ಸಿಗೂ ಕನೆಕ್ಟ್ ಆಗೋ ಒಂದೇ ಫಿಲಮು. ನನಗೆ ತುಂಬ ಇಷ್ಟ ಆಯಿತು. ಹೊಸ ಪ್ರಯತ್ನ ಅಂತ ಅನಿಸಲೇ ಇಲ್ಲ. ಸಾಂಗಿಂದ ಹಿಡಿದು ಎಲ್ಲ ಕಂಟೆಂಟು, ಕ್ಯಾರೆಕ್ಟ್ರಿಂದ ಹಿಡಿದು ಎಲ್ಲರೂ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನಾನು ಹೇಳೋದಂದರೆ, ಈ ಥರ ಮೂವಿಗಳು ಮುಂದೆ ಬರಬೇಕು. ಇಂಥ ಮೂವಿಗಳು ಬೆಳೆದರೆ ಇನ್ನೂ ಹೊಸಬ್ರು 4 ಜನ ಒಳಗೆ ಬರ್ತಾರೆ. ಒಳ್ಳೇದಾಗಲಿ ಮೂವಿಗೆ. ಲವ್ ಸೀಸನ್ ತುಂಬ ಚೆನ್ನಾಗಿರಲಿ. 100 ಡೇಸ್ ಆಗಲೇಬೇಕು ಮೂವಿದು. ಸೊ ಮೂವಿ ತುಂಬ ಖುಷಿ ಆಯಿತು. ನಂದು ಒಂದು ಸ್ಮಾಲ್ ರೋಲ್ ಇದೆ. ಸೊ ನಾನು ಮೂವಿ ಟೀಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಎಲ್ಲ ಎಮೋಷನ್ಸ್ದು ಪರ್ಫೆಕ್ಟ್ ಬ್ಲೆಂಡ್ ಅಂತಲೇ ಹೇಳ್ಬೋದು ಲವ್ ಸೀಸನ್ಸ್ನ. ದಿಸ್ ವಿಲ್ ಆಲ್ವೇಸ್ ಬಿ ಮೈ ಕಂಫರ್ಟ್ ಮೂವಿ. ಸೊ ಥ್ಯಾಂಕ್ ಯು. ಚೆನ್ನಾಗಿದೆ ಮೇಡಮ್. ಸೆಕೆಂಡ್ ಹಾಫ್ ತುಂಬ ಇಷ್ಟ ಆಯಿತು. ಆಮೇಲೆ ನಮ್ಮ ಮನೆಯಲ್ಲೇ ಶೂಟ್ ಮಾಡಿದ್ರು. ತುಂಬ ಖುಷಿಯಾಗಿ ಬಂದು ಶೂಟ್ ಮಾಡಿದ್ರೆ ಚೆನ್ನಾಗಿತ್ತು ಮೇಡಮ್. ಖುಷಿಯಾಗಿ ಬಂದು ಶೂಟ್ ಮಾಡ್ಕೊಂಡು ಹೋಗಿದ್ರು. ಸಾಂಗ್ಸ್ ಎಲ್ಲ ತುಂಬ ಅದ್ಭುತವಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಪರ್ಸ್ನಲಿ ಒಪಿನಿಯನ್ ಹೇಳಬೇಕು ಅಂದರೆ ಸಖತ್ತಾಗಿದೆ ಮೂವಿ. ಎಲ್ರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ ಹರಿಸಿ. ಯೂಶಲಿ ಹೊಸಬ್ರು ಮಾಡಿರೋದು, ಹೊಸಬ್ರ ಪ್ರಯತ್ನ ಅಂತ ಅಂದರೆ ಯೂಶಲಿ ಯಾರೂ ಥಿಯೇಟ್ರಿಗೆ ಬರಲ್ಲ.
ಆದರೆ ಎಲ್ಲರೂ ನಾನು ಕೇಳ್ಕೊಳ್ಳೋದೇನೆಂದರೆ ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಫಿಲ್ಮ್ ನೋಡಿ ತುಂಬಾ ಚೆನ್ನಾಗಿದೆ ಆ ಫಿಲ್ಮು. ಎಲ್ಲರೂ ನೋಡಬೇಕಾಗಿರುವಂಥ ಮೂವಿ ತುಂಬಾ ಚೆನ್ನಾಗಿದೆ. ನಾನು ತುಂಬ ದಿನ ಆದಮೇಲೆ ಥಿಯೇಟ್ರಿಗೆ ಬಂದ್ರೂ ತುಂಬ ಒಳ್ಳೆ ಮೂವಿ ನೋಡಿದೆ ಅನ್ನಿಸ್ತು. ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು. ಪೈಸಾ ವಸೂಲ್ ಮೂವಿ. ಯಾರು ಹೊಸಬ್ರು ಅಂತ ಬರ್ದಿರ ಇರಕ್ಕೆ ಹೋಗ್ಬೇಡಿ, ತುಂಬ ಚೆನ್ನಾಗಿದೆ. ಸಾಂಗ್ಸು ಎಲ್ಲೂ ಬೋರ್ ಆಗಲ್ಲ, ನಿಮಗೆ ಪೈಸಾ ವಸೂಲ್ ಆಗುತ್ತೆ. ದಯವಿಟ್ಟು ಬಂದು ಆರೈಸಿ ಅಂತ ಕೇಳ್ಕೊತೀವಿ ಅಷ್ಟೇ. ನಾವು ನಮ್ಮ ಬದುಕಿನಲ್ಲಿ ಆಯ್ಕೆ ಮಾಡೋದ್ರ ಬಗ್ಗೆ ರೀಸನ್ಸ್ ಏನಾದರೂ ಇದ್ದರೆ ಬಂದು ನೋಡಿ ನಮ್ಮ ಲವ್ ಸೀಸನ್ಸ್ ಮೂವಿನ. ತುಂಬ ಸೂಪರ್ ಆಗಿದೆ. ಒಂದು ಮೆಸೇಜ್ ಕೊಡುವಂಥದ್ದು ಯೂತ್ಸ್ಗೆ ಏನೋ ಸೂಪರಾಗಿ ಮಾಡಿದ್ದೀರಾ. ಇನ್ನೂ ಚೆನ್ನಾಗಿ ಆಗುತ್ತೆ ಮೂವಿ, ಸೂಪರ್ ಆಗಿದೆ. ಸಾಂಗ್ಸ್ ತುಂಬ ಚೆನ್ನಾಗಿತ್ತು ಆ್ಯಂಡ್ the first heroine, literally she was so nice and I liked her most in the movies. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು, ನೈಸ್ ಸಾಂಗ್ಸ್ ಚೆನ್ನಾಗಿತ್ತು, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಲವ್ ಸೀನಲ್ಲಿ ಇದು ಮಾಡಿದ್ದಾರೆ. ಒಳ್ಳೆ ಒಂದು ಕಂಟೆಂಟ್ ಇದೆ, ಒಂದು ಒಳ್ಳೆ ಸಂದೇಶ ಇದೆ. ನಿನ್ನ ಕ್ಯಾರೆಕ್ಟರ್ ನನಗೆ ಇಷ್ಟ ಆಯ್ತಾ ಸ್ಕ್ರೀನ್ ಮೇಲೆ? ನನ್ನ ಕ್ಯಾರೆಕ್ಟರ್ ನಂಗೆ ಇಷ್ಟ ಆಯ್ತು. ಎಲ್ಲರೂ ನಂಗೆ ಇಷ್ಟ, ಎಲ್ಲ ಕ್ಯಾರೆಕ್ಟರ್ಸ್ ನಂಗೆ ಇಷ್ಟ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯ್ತು. ಏನಿಷ್ಟ ಆಯ್ತು ಮೂವಿನಲ್ಲಿ? ತುಂಬ ಚೆನ್ನಾಗಿದೆ, ಡೈಲಾಗ್ಸು ಅದು ಇದು ಇಷ್ಟ ಆಯ್ತಾ? ಥ್ಯಾಂಕ್ ಯು. ನೀಟಾಗಿ ಒಂದು ರಿಲೇಷನ್ಶಿಪ್ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆಮೇಲೆ ಲೈಕ್ ಏನಂದರೆ ಒಂದು ಮಕ್ಳಿಗೆ ಏನು ಮೆಸೇಜ್ ಕೊಡಬೇಕು ಅದು ನೀಟಾಗಿದೆ. ಇಲ್ಲಿ ಒಂದು ಸ್ಪಿರಿಚುವಲ್ ಆಗಿ, ಒಂದು ಸೈಕಾಲಜಿಕಲ್ ಆಗಿ ಜೊತೆ ಮೂರು ಹೀರೋಯಿನು ಒಂಥರ ಉಪೇಂದ್ರ ಸಿನಿಮಾನ ಒಂಥರ ರೀಕ್ರಿಯೇಟ್ ಮಾಡ್ದಂಗೆ ಸಿನಿಮಾ ಒಳಗಡೆ ಸಿನಿಮಾ ಅದು ನೀಟಾಗಿ ಒಂದು ಪ್ರೆಸೆನ್ಸ್ ಕೊಟ್ಟಿದ್ದಾರೆ. ಯೂತ್ಗೊಂದು ಒಳ್ಳೆ ಮೆಸೇಜ್ ಇರೋ ಸಿನಿಮಾ. ಎಲ್ಲರೂ ಬಂದು ನೋಡುವಂಥ ಸಿನಿಮಾ ಇದು, ತುಂಬ ಚೆನ್ನಾಗಿದೆ, ನೋಡ್ಬೋದು. ಎಲ್ಲರೂ ಬಂದು ನೋಡಲೇಬೇಕು ಆ್ಯಂಡ್ ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಲವ್ ಅಂದರೆ ಏನು ಅಂತ. ಸೊ ನಾವು ಲವ್ ಅಂದರೆ ಬರೀ ಅದು ಇದು ಅಂತ ಅನ್ಕೋತೀವಿ, ಬಟ್ ಈ ಮೂವಿ ಬಂದು ನೋಡಿ ನಿಜವಾದ ಅರ್ಥ ಲವ್ ಬಗ್ಗೆ ಅನ್ನೋದು ಗೊತ್ತಾಗೇ ಆಗುತ್ತೆ. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ಆ್ಯಂಡ್ ತುಂಬ ರೈಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಂದ್ರೂ ತುಂಬ ಇಷ್ಟ ಆಯಿತು. ಸೊ ಎಲ್ಲರೂ ಬಂದು ನೋಡಲೇಬೇಕು ಆ್ಯಂಡ್ ಎಲ್ಲರೂ ಮಾಡಿರೋರು ಹೊಸಬ್ರಲ್ವಾ, ಸೊ ಸಪೋರ್ಟ್ ಮಾಡಿ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ. ಸಖತ್ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ದಾರೆ ಸಿನಿಮಾನ. ಒಳ್ಳೆ ಎಮೋಷನಲ್ ಇದೆ ಕಂಟೆಂಟು ಆ್ಯಂಡ್ 3 ಜನ ಹೀರೋಯಿನು ಸಖತ್ ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಹೀರೋ ಕೂಡ ಸಖತ್ತಾಗಿ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದಾರೆ ಅಂತ, ಫಸ್ಟ್ ಟೈಮ್ ಹೀರೋ ಆಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತೇ ಆಗಲ್ಲ. ಸೊ ಆ ಲೆವೆಲ್ಗೆ ಸಖತ್ತಾಗಿ ಮಾಡಿದ್ದಾರೆ. ಒಂದು ಎಮೋಷ್ನಲಿ ಕಂಟೆಂಟು ಪಕ್ಕ ಎಲ್ಲರೂ ಕನೆಕ್ಟ್ ಆಗ್ತಾರೆ. ಸೊ ಮಸ್ಟ್ ವಾಚ್ ಸಿನಿಮಾ ಅಂತ. The movie was very good and the connectivity of first half and second half was very excellent. In Kannada, I think this is the best movie what we have seen. Story was very good and all the best for the Love Season team and good teamwork. ಥ್ಯಾಂಕ್ ಯು. ಆಮೇಲೆ ಯಂಗ್ ಜನ್ರೇಷನ್ ಕಾಲೇಜಲ್ಲಿ ಇರೋರು ನೋಡಲೇಬೇಕಾದಂಥ ಮೂವಿ ಇದು. ಭಾಳ ಚೆನ್ನಾಗಿದೆ, ಫ್ಯಾಮಿಲಿಯವರಲ್ಲಿ ನೋಡಲೇಬೇಕು. ತುಂಬ ಚೆನ್ನಾಗಿದೆ ಸಿನಿಮಾ, ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಹೊಸ ಪ್ರತಿಭೆಗಳು ಕನ್ನಡ ಚಲನಚಿತ್ರಗಳನ್ನ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಸಿನಿಮಾ ನೋಡಿ ಸಿನಿಮಾದಲ್ಲಿ ಯಾವ್ಯಾವ ಫ್ಯಾಕ್ಟರ್ಸ್ ಇಷ್ಟ ಆಯಿತು? ಅದರಲ್ಲೂ ಒಂದು ಲೇಡಿಯಾಗಿ ಈ ಸಿನಿಮಾ ನೋಡಿದಾಗ ಏನು ಅನ್ನಿಸ್ತು? ಎಲ್ಲ ಒಳ್ಳೆ ಮೆಸೇಜ್ ಇದೆ, ಚೆನ್ನಾಗಿದೆ ಮೂವಿ. ತುಂಬ ಚೆನ್ನಾಗಿದೆ ಮೂವಿ. ಮೇಯ್ನ್ ಆಗಿ ಇವಾಗ ಅಟ್ ಪ್ರೆಸೆಂಟ್ ಎಲ್ಲರೂ ಇದು ನೋಡಬೇಕಾದಂಥ ಮೂವಿ ಆಗಿದೆ. ಜೊತೆಗೆ ಎಲ್ಲರೂ ಸುಳ್ಳು ಹೇಳ್ತಾರೆ, ಮೋಸ ಮಾಡ್ತಾರೆ ಅಂತ ಇರೋದಿಲ್ಲ. ಅದರಲ್ಲಿ ಸತ್ಯವಾದಂಥ ಲವ್ ಸ್ಟೋರೀಸು ಇರುತ್ತೆ. ಸೊ ಪ್ರತಿಯೊಬ್ಬರು ಬಂದು ನೋಡಿ, ಆದಷ್ಟು ಕನ್ನಡ ಮೂವೀಸ್ನ ಎಂಕರೇಜ್ ಮಾಡಿ ಥಿಯೇಟರ್ಸಲ್ಲಿ ಬಂದು ನೋಡೋಷ್ಟು ಚೆನ್ನಾಗಿದೆ. ನಾರ್ಮಲ್ ಮೇಯ್ನ್ ಕಂಟೆಂಟ್ ತುಂಬ ಚೆನ್ನಾಗಿದೆ. ರೈಟಿಂಗ್ ಆಗಿರ್ಬೋದು, ಡೈರೆಕ್ಷನ್, ಪ್ರತಿಯೊಂದೊಂದು ಇಂಪಾರ್ಟೆಂಟ್ ಸ್ಟೆಪ್ಸ್ನು ಕರೆಕ್ಟಾಗಿ ತೊಗೊಂಡು ಮಾಡಿದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ನೋಡಲಿ. ಸೊ ಇಟ್ಸ್ ವೆರಿ ನೈಸ್. ಜನ್ರೇಷನ್ ಹುಡುಗಿರು ಯಾವ ಥರ ಇದ್ದಾರೆ ಅಂದ್ಬಿಟ್ಟು ಮಕ್ಕಳು ಹೊಡೆದಂಗೆ ತೋರಿಸಿದ್ದಾರೆ ನಮ್ಮ ಡೈರೆಕ್ಟ್ರು. ಆ್ಯಂಡ್ ಎಲ್ಲ ಹುಡುಗಿರು ಅದೇ ಥರ ಇರಲ್ಲ ಅನ್ನೋದನ್ನು ಅದೇ ಥರನೇ ತೋರಿಸಿದ್ದಾರೆ. ಆ್ಯಂಡ್ ಲವ್ ಎಮೋಷನ್ನು ಸಖತ್ ಕನೆಕ್ಟ್ ಆಗುತ್ತೆ. ಒಬ್ಬ ಅನಾಥಾಶ್ರಮದಲ್ಲಿ ಬೆಳೆದಿರೋ ಅಂಥ ಹುಡುಗಂದು ಲೈಫು ಅದು ತುಂಬ ಜನಕ್ಕೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಮೇರಿ ಅನ್ನೋ ಒಂದು ಕ್ಯಾರೆಕ್ಟ್ರು ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಕ್ಯಾರೆಕ್ಟ್ರ್ ಸತ್ರೂ ಆದರೆ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಆ ಥರ ಇದೆ ಸಿನಿಮಾ. ಆ್ಯಂಡ್ ಎಮೋಷ್ನಲಿ ಸಖತ್ ಕನೆಕ್ಟ್ ಆಗ್ತಾರೆ. ಆ್ಯಂಡ್ ಮಸ್ಟ್ ವಾಚ್ ಬೆಸ್ಟ್ ಸಿನಿಮಾ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ಬರ್ತಾ ಇರೋ ಸಿನಿಮಾದಲ್ಲಿ ಒಂದು ಲವ್ ಎಮೋಷ್ನಲ್ ಇರೋವಂಥ ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ಬೋದು. ಯೂತಲ್ಲಿ 3 ಜನ ಹುಡುಗಿರನ್ನ ಹಾಕೊಂಡಿರ್ತಾರೆ. ನಮ್ಮ ಕನ್ನಡದಲ್ಲೂ ಲವ್ ಸೀಸನಲ್ಲಿ 3 ಜನ ಹೀರೋಯಿನ್ ಹಾಕೊಂಡು ಒಂದು ಹೊಸಬ್ರು ಸಿನಿಮಾ ಮಾಡಿದ್ದಾರೆ. ಸಖತ್ತಾಗಿ ಬಂದಿದೆ, ಎಲ್ಲರೂ ನೋಡಿ. ಈಗಿನ ಜೆನ್ಸಿ ಕಿಡ್ಸು ಲವ್ ಅಂದರೆ ಬೇರೆ ರೀತಿಯಾದ ಅರ್ಥನ ತೊಗೊಂಬಿಟ್ಟಿದ್ದಾರೆ. ಲವ್ ಅಂದರೆ ಟೈಮ್ ಪಾಸ್ ಆಗಿನ ಒಂದು ಟೈಮ್ಗೋಸ್ಕರ ಮಾಡುವಂಥ ಲವ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆ ಥರ ಜೆನ್ಸಿ ಕಿಡ್ಸ್ಗೆಲ್ಲ ಈ ಥರ ಒಂದು ಅರ್ಥಪೂರ್ಣವಾದ ಸಿನಿಮಾ ಅರ್ಥ ಮಾಡಿಸುತ್ತೆ.
ಲವ್ ಅಂದರೆ ಏನು, ಆ ಭಾವನೆ ಅಂದರೆ ಏನು, ಅದು ಒಬ್ಬರ ಜೊತೆನೇ ಕನೆಕ್ಟೆಡ್ ಇದ್ದರೆ ತುಂಬ ಚೆನ್ನಾಗೆ. ಈ ಥರದ ವಿಚಾರಗಳನ್ನ ತುಂಬ ಚೆನ್ನಾಗಿ ಹೇಳಿದ್ದಾರೆ ಒಬ್ಬ ಯಂಗ್ ಡೈರೆಕ್ಟ್ರು. ಸೊ ಈ ಥರದ ವಿಚಾರನ ಪ್ರೊಡ್ಯೂಸ್ ಮಾಡಬೇಕಂದ್ರೆ ತುಂಬ ಗ್ರೇಟ್, ಒಂಥರಪ್ಪ ಗಟ್ಟಿ ಮನ್ಸ್ಬೇಕು. ಯಾಕಂದರೆ ಕಮರ್ಷಿಯಲಿ ಹಿಟ್ಟಾಗುವಂಥ, ಕಮರ್ಷಿಯಲಿ ಟಚ್ ಇರುವಂಥ ಸಿನಿಮಾಗಳೇ ಆಲ್ಮೋಸ್ಟ್ ಪ್ರೊಡ್ಯೂಸರ್ಸ್ ಆಯ್ಕೆ ಮಾಡ್ಕೋತಾರೆ. ಈ ಥರದೊಂದು ಸಿನಿಮಾ ಭಾವನಾತ್ಮಕವಾದ ಸಿನಿಮಾ, ಅರ್ಥಪೂರ್ಣವಾದ ಸಿನಿಮಾ, ಯಂಗ್ಸ್ಟರ್ಸ್ಗೆ ತುಂಬ ಒಂದು ಮೆಸೇಜ್ ಕೊಡುವಂಥ ಸಿನಿಮಾ, ಫ್ಯಾಮಿಲಿ ಎಲ್ಲ ಕನೆಕ್ಟ್ ಆಗುವಂಥ ಸಿನಿಮಾ ತುಂಬ ಚೆನ್ನಾಗಿದೆ. ಖಂಡಿತ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ, ಮಿಸ್ ಮಾಡಿದೆ ನೋಡಿ. ಐ ರಿಯಲಿ ಎಂಜಾಯ್ಡ್ ಅ ಲಾಟ್ ಬಿಕಾಸ್ ಮೋಸ ಮಾಡಿದರೆ ಏನಾಗುತ್ತೆ ಒಬ್ಬ ವ್ಯಕ್ತಿಗೆ, ಮೋಸ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ನಾವು ನನ್ನ ಕ್ಯಾರೆಕ್ಟರಿಂದ ಎಸ್ಪೆಷಲಿ ತಿಳ್ಕೊಬೋದು. ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ ಬಿಕಾಸ್ ಜಾಸ್ತಿ ರಿವೀಲ್ ಆಗಿಬಿಡುತ್ತೆ. ಸೊ ಸಿನಿಮಾನ ನೀವೆಲ್ಲರೂ ಬಂದು ಥಿಯೇಟರಲ್ಲಿ ನೋಡಿ. ಇದರಲ್ಲಿ ಪ್ರೀತಿಯ ಲವ್ ಸೀಸನ್ಸ್ ಅಂದರೆ ಒಂದೊಂದು ಸೀಸನ್ ಆಗಿ ತೋರಿಸಿದ್ದೀವಿ. ಈಗಿನ ಜನ್ರೇಷನಲ್ಲಿ ಪ್ರೀತಿ ಅಂತ ನಂಬಿಕೆ ಹೊರಟೋಗಿದೆ. ಸೊ ಜೆನ್ಸಿ ಆಗಿರ್ಬೋದು ಅಥವಾ ಮಿಲೇನಿಯಲ್ಸ್ ಆಗಿರ್ಬೋದು, ಯೂತ್ ಪ್ರೀತಿ ಬಗ್ಗೆ ಏನು ಕಾನ್ಸೆಪ್ಟ್ ತಲೆಯಲ್ಲಿ ಏನು ಇಟ್ಕೊಂಡಿದ್ದಾರೆ, ನಿಮ್ಮ ಕಾನ್ಸೆಪ್ಟೇ ಬದಲಾಗುತ್ತೆ. ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ನಮ್ಮದು, ಇಡೀ ಫ್ಯಾಮಿಲಿ ನೋಡುವಂಥ ಸಿನಿಮಾ. ಈಗಿನ ಯೂತ್ಸ್ ಅಂತೂ ಖಂಡಿತ ಬಂದು ನಿಮ್ಮ ಸಿನಿಮಾ ನೋಡಲೇಬೇಕು. ಸರ್ ತುಂಬ ಖುಷಿ ಆಗ್ತಿದೆ ಈ ರೆಸ್ಪಾನ್ಸು ಕೇಳಿ. ಅವ್ರ ಕಣ್ಣಲ್ಲಿ ಗೊತ್ತಾಗ್ತಿದೆ, ಫೀಲ್ ಆಗ್ತಿದ್ದಾರೆ. ಅಂದರೆ ಒಳ್ಳೆ ಸಿನಿಮಾ ನೋಡಿದೆ ಅನ್ನೋ ಒಂದು ಅಭಿಪ್ರಾಯದಲ್ಲಿ ಇದ್ದಾರೆ. ನಾವು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಅದು ಜನರೇ ಹೇಳಬೇಕು ರಿಸಲ್ಟು. ಇವತ್ತು ರಿವ್ಯೂಸ್ ಎಲ್ಲ ನಿಮ್ಗೆ ಆಚೆ ಬರುತ್ತೆ. ಖಂಡಿತ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಿದ್ದೀನಿ. ನಾನಂತೂ ತುಂಬ ಖುಷಿಯಾಗಿದ್ದೀನಿ ಸರ್. ಅಂದರೆ ತುಂಬ ಖುಷಿ ಆಯಿತು. ಏನಕ್ಕಂದರೆ ನಮಗೆ ಒಂದು ಚೆಕಿಂಗ್ ಮೀಟರ್ ಅನ್ನೋದಿರುತ್ತೆ. ಈ ಡೈಲಾಗಲ್ಲಿ ಜನ ಎಂಜಾಯ್ ಮಾಡ್ಬೋದು, ಇಲ್ಲಿ ನಗಬೋದು, ಇಲ್ಲಿ ಎಮೋಷ್ನಲ್ ಆಗ್ಬೋದು ಅಂತ. ಸೊ ಅದಕ್ಕೆ ಜನ ಸ್ಪಂದಿಸಿದಾಗ ಅದು ನಮಗೆ ಖುಷಿ ಆಗೋದಿದೆಯಲ್ಲ, ಅದು ಎಷ್ಟು ಕೋಟಿ ಕೊಟ್ಟರು ಸಹ ನಮಗೆ ಅದು ಅನ್ಎಕ್ಸ್ಪ್ಲೈನಬಲ್ಲು. ನಾನು ನಿಮಗೆಲ್ರಿಗೂ ಇಂಟರ್ವ್ಯೂವಲ್ಲಿ ಹೇಳಿದ್ದೆ, ಕೊನೆಯದಾಗ ಒಬ್ಬರು ಸೂಪರ್ ಸ್ಟಾರ್ ಬರ್ತಾರೆ, ಒಂದು ಮೆಸೇಜ್ ಹೇಳ್ತಾರೆ ಅಂತ. ಅದು ಯಾರೂ ಅಲ್ಲ, ನಿಮ್ಮೆಲ್ಲರ ನೆಚ್ಚಿನ ವರನಟ ಡಾಕ್ಟರ್ ರಾಜ್ಕುಮಾರ್ ಸರ್ರು. ಅವ್ರು ಹೇಳಿರೋ ಮೆಸೇಜು ಇವಾಗಿನ ಜನ್ರೇಷನ್ ಅವರು ತಂದೆ ತಾಯಿ ಎಲ್ಲ ಬಂದು ಮಕ್ಳನ್ನ ಜೊತೆ ಕೂರಿಸ್ಕೊಂಡು ಆ ಸಿನಿಮಾ ನೋಡಬೇಕು. ನನಗೆ ಗೊತ್ತಿತ್ತು ಅವ್ರು ಬಂದು ಆ ಮೆಸೇಜ್ ಹೇಳಿದ್ಮೇಲೆ ಖಂಡಿತ ಜನ ಚಪ್ಪಾಳೆ ತಟ್ತಾರೆ ಅಂತ. ಅದು ಇವತ್ತಾಯಿತು. ನೀವೆಲ್ಲರೂ ಸಹ ನೋಡಿದ್ರಿ, ನಿಮ್ಮ ಸಮ್ಮುಖದಲ್ಲಿ ಅದಾಯಿತು. ನಿಮಗೆ ನಿಜವಾಗ್ಲೂ ಬಂದು ನೋಡಿದಾಗ ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ, ಮನಸ್ಸು ಮುಟ್ಟುತ್ತೆ ನಮ್ಮ ಸಿನಿಮಾ. ಸುಮ್ಮನೆ ಹೇಳ್ತಿಲ್ಲ, ಇವತ್ತು ಬಂದು ನೋಡಿರೋ ಆಡಿಯನ್ಸ್ಗೆ ಎಲ್ರಿಗೂ ಬಹಳ ಇಷ್ಟ ಆಗಿದೆ ನಮ್ಮ ಸಿನಿಮಾ. ಎಲ್ಲರೂ ಸಚ್ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಿದ್ರು. ನೀವು ಕೂಡ ಬಂದು ನೋಡಿ, ಡೆಫಿನೆಟ್ಲಿ ನಿಮಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಮಾತ್ರ ಸ್ಪ್ರೆಡ್ ಮಾಡಿ, ಇಂಥ ಮೂವಿ ಚೆನ್ನಾಗಿದೆ ಹೋಗಿ ನೋಡಿ ಅಂತ ಹೇಳಿ. ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಬೇಡ ಅಂತಲೇ ಕೇಳ್ಕೊಳ್ತೀನಿ.